ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರಜದಲ್ಲಿ ಹೋಗಿದ್ವಲ್ವ ಒಂದು ಗೃಹ ಪ್ರವೇಶಕ್ಕೆ. ಅದಾದ ನಂತರ ಸಿರ್ಸಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ವ. ಆ ಸಿರ್ಸಿ ಹತ್ರ ಇರೋ ಒಂದು ಸಹಸ್ರಲಿಂಗನ ತೋರಿಸ್ತಾ ಇದ್ದೀನಿ. ಒಂದು ಲಿಂಗ ಅಲ್ಲ, ಸಹಸ್ರಲಿಂಗ. ಅದೆಲ್ಲನೂ ತುಂಬಾ ಚೆನ್ನಾಗಿದೆ. ಹೋಗೋ ದಾರಿಲಿ ಇದೆಲ್ಲನೂ ತುಂಬ ಗಿಡಗಳು, ಗ್ರೀನ್ರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಹತ್ರ ಬಂದಿದ್ದೀವಿ, ಇನ್ನೇನು ಸಹಸ್ರಲಿಂಗ ನೋಡೋ ಜಾಗದ ಹತ್ರ ಬಂದಿದ್ದೀವಿ. ಇದು ಸಿರ್ಸಿಯಿಂದ 15 ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ. ನಾವು ಸ್ವಲ್ಪ ಈವ್ನಿಂಗ್ ಆಗಿತ್ತು, ಹೋಗೋ ಅಷ್ಟರಲ್ಲಿ 6 ಗಂಟೆ ಮೇಲೇ ಆಗಿತ್ತು. ಆದರೂ ನೋಡ್ಕೊಂಬರೋಣ, ತಿರ್ಗಾ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನೋಡೋಕ್ಕೆ. ನೋಡಿ, ಇಲ್ಲಿಂದನೇ ಕಾಣ್ತಾ ಇದೆ ಆಲ್ರೆಡಿ ಲಿಂಗಗಳೆಲ್ಲನೂ. ಇದಕ್ಕೆ ದೇವಸ್ಥಾನ ಅಂತ ಏನೂ ಇಲ್ಲ. ಒಂದೇ ಒಂದು ಲಿಂಗಕ್ಕೆ ಒಂದು ಸೆಡ್ ತೆಂಗಿನ ಗರಿಗಳಿಂದ ಸೆಡ್ ಥರ ಹಾಕಿದ್ದಾರೆ ಅಷ್ಟೇ. ಉಳಿದೆಲ್ಲ ಲಿಂಗನೂ ನೀರಲ್ಲೇ ಇರೋದು. ತುಂಬಾ ಪ್ರತಿಯೊಂದು ಕಲ್ಲು ಒಂದೊಂದು ಲಿಂಗ. ಅಲ್ಲಿ ನಾವು ಕಾಲಿಡೋಕ್ಕೂ ಭಯ ಆಗುತ್ತೆ, ಲಿಂಗದ ಮೇಲೆ ಕಾಲಿಡ್ತವೇನೋ ಅನ್ನೋ ಭಯ. ಅಷ್ಟೊಂದು ಇದೆ. ಒಂಥರ ಜಲಪಾತದ್ರಿಂದ ಅದ್ರ ಹಿಂದ್ಗಡೆ ಒಂದು ಜಲಪಾತ ಥರನೇ ಅನಿಸ್ತದೆ. ಅದ್ಕೊಂಡು ಬರೋ ನೀರಲ್ಲಿ ಲಿಂಗ, ಇಷ್ಟೆಲ್ಲ ಲಿಂಗಗಳು ನೋಡಿ ಯಾವ ಥರ ಇದೆ. ನನಗೆ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗಲಿಲ್ಲ, ಈವ್ನಿಂಗ್ ಆಗಿದ್ದರಿಂದ ಕ್ಲಿಯರಾಗಿ ಬರಲಿಲ್ಲ ವೀಡಿಯೋ. ನೋಡಿ, ಕಾಣ್ತಿರೋದೆಲ್ಲನೂ ಒಂದೊಂದು ಲಿಂಗಗಳೇನೆ. ನೀರಿನ ಆಚೆ ಒಂಥರ ಕಾಡು ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಶಿವರಾತ್ರಿಯೆಲ್ಲ ನೀರಲ್ಲೆಲ್ಲ ದಾಟ್ಕೊಂಡು ಹೋಗ್ಬಿಟ್ಟು ಶಿವರಾತ್ರಿಲಿ ತುಂಬ ಎಲ್ಲರೂ ಹೋಗಿ ಪೂಜೆ ಮಾಡ್ತಾರಂತೆ, ಶಿವಲಿಂಗದ ಪೂಜೆನ. ನೋಡಿ ಯಾವ ಥರ ಇದೆ. ಆಗಲೇ ಬಂದಿರೋ ಜನ ಎಲ್ಲ ವಾಪಸ್ ಹೋಗ್ತಾಯಿದ್ರು, ಕಡಿಮೆ ಜನ ಇದ್ರು, ಅಲ್ಲೊಬ್ರು ಅಷ್ಟೇ. ನೋಡಿ ಲಿಂಗಗಳು, ಪ್ರತಿಯೊಂದು ಕಲ್ಲು ಲಿಂಗ ನೋಡಿ ಎಷ್ಟು ಚೆನ್ನಾಗಿದೆ. ಸಹಸ್ರಲಿಂಗ ಅಂತೇಳಿ ಇದ್ರ ಜಾಗದ ಈ ಪ್ಲೇಸ್ ಹೆಸರು. ನೀರಲ್ಲೆಲ್ಲ ಇಳಿದು ಹೋಗಿದ್ವಿ ನಾವು. ಅಲ್ಲಿ ಫಿಶ್ ಎಲ್ಲ ಕಾಲೆಲ್ಲ ಕಚ್ತಾ ಇತ್ತು, ಕಾಣ್ತಿರ್ಲಿಲ್ಲ ಫಿಶ್, ಆದರೆ ಕಾಲು ಕಚ್ತಾ ಇತ್ತು. ಇಲ್ಲಿ ಕೂಡ ಭೂದೇವಿಯವರ ಲಕ್ಷ್ಮೀ ವರಹನಾಥ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ಥರ ಮನೆ ಕಟ್ತಾರೋ ಅದೇ ಥರ ಇಲ್ಲಿನೂ ಕಟ್ಟಿದ್ರು. ಅಲ್ಲಲ್ಲಿ ಮನೆ ಕಲ್ಲಿಂದ ಚಿಕ್ಕ ಚಿಕ್ಕ ಮನೆ ಕಟ್ಟಿದ್ರು. ಅರಿಕೆ ಮಾಡ್ಕೊಂಡವರು ಕಟ್ತಾರಂತೆ ಮನೆ, ಇಲ್ಲಿ ಕಟ್ಟಿದ್ರೂ ಆಗುತ್ತಂತೆ ಕೆಲಸ. ನೋಡಿ ಇಲ್ಲೆಲ್ಲ ಯಾವ ಥರ ಇದೆ. ನೀರಲ್ಲೆಲ್ಲ ಓಡಾಡಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಈವ್ನಿಂಗ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನೀರಲ್ಲೆಲ್ಲ ಓಡಾಡಿದ್ವಿ. ಚಿಕ್ಕ ವಯಸ್ಸಿನಲ್ಲೇ ಅಮ್ಮನೂರಲ್ಲೇ ಹಳ್ಳದಲ್ಲೆಲ್ಲ ಆಟ ಆಡಿದ್ದೆಲ್ಲ ನೆನಪು ಬಂತು. ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೀರಲ್ಲಿ ಓಡಾಡ್ತಿದ್ರೇ. ಲಿಂಗಕ್ಕೆ ಅದೇ ಕೈಯಿಂದನೇ ತೊಗೊಂಡ್ಬಿಟ್ಟು ನೀರು ಅಭಿಷೇಕ ಮಾಡ್ತಾಯಿದ್ರು ಇಲ್ಲಿ ಕೆಲವೊಬ್ಬರು. ಅವ್ರನ್ನ ನೋಡಿಬಿಟ್ಟು ನಾವು ಕೂಡ ಅದೇ ಥರ ಮಾಡಿದ್ವಿ. ಇಲ್ಲಿ ಮಾತ್ರ ನೋಡಿ, ನಾನು ಹೇಳಿದ್ನಲ್ವ ತೆಂಗಿನ ಗರಿಯಿಂದ ಮೇಲ್ಗಡೆ ಸೆಡ್ ಥರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು, ಇದಿಷ್ಟೇ ಅಲ್ಲಿ ಗಡ್ಡೆ ಅಂತ ಇರೋದು. ಉಳಿದಂತೆಲ್ಲ ಲಿಂಗ ಎಲ್ಲ ನೀರಲ್ಲೇ ಇರೋದು. ಇಲ್ಲಿದೆ ನೋಡಿ, ಇದು ಒಂದು ಲಿಂಗಕ್ಕೆ ಮಾತ್ರ ಪೂಜೆ ಮಾಡಿದರು. ಇಲ್ಲಿ ಇಲ್ಲಿ ಕಟ್ಟಿದ್ದಾರಲ್ವ, ಇದೇ ಥರ ನೋಡಿ ಮನೆ ಕಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಕಲ್ಲುಗಳು ಇಟ್ಟಿದ್ದಾರಲ್ವ ಜೋಡಿಸಿ, ಅದೇ ಮನೆ ಕಟ್ಟೋದಂದರೆ ಅರ್ಕೆ ಮಾಡ್ಕೊಂಡು ಮನೆ ಕಟ್ಟೋದು ಅದೇನೆ. ನೀರಲ್ಲೆಲ್ಲ ಇಳಿತಾ ಇದ್ವಿ. ನಾಗರ ಕಲ್ಲು ಕೂಡ ಇದ್ವು ಅಲ್ಲಲ್ಲಿ. ಈವ್ನಿಂಗು ಈ ನೀರು, ಈ ಲಿಂಗ ನೋಡ್ತಿದ್ರೆ ಎಷ್ಟು ಮನಸ್ಸಿಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಇಲ್ಲಿ ಕಟ್ಟಿದ್ದಾರಲ್ವ, ಈ ಥರ ಕಟ್ಟ್ಯಾರ ಮನೆ ಅಲ್ಲಲ್ಲಿ. ಇದು ಬಸವಣ್ಣ, ಇಲ್ಲಿ ಈಶ್ವರ. ಇದಿಷ್ಟು ಸಹಸ್ರಲಿಂಗದಲ್ಲಿ ಇದು ದೊಡ್ಡ ಲಿಂಗ, ನೀಟಾಗಿರೋದು ಈ ಲಿಂಗ. ಇದಕ್ಕೆ ನೀರಿನ ಕೈಯಿಂದ ಹಾಕ್ತಾಯಿದ್ರು ಎಲ್ಲರೂ, ನಾವು ಅದೇ ಥರ ಹಾಕಿದ್ವಿ. ಇಲ್ಲಿ ಕೂಡ ಪಕ್ಕದಲ್ಲೇ ಮನೆ ಕಟ್ಟಿದ್ದಾರೆ ತುಂಬ ಜನ. ಇಲ್ಲಿ ಮನೆ ಕಟ್ಟಿರೋದನ್ನ ನೋಡ್ಬಿಟ್ಟು ನಮ್ಮ ಯಜಮಾನ್ರು ಒಂದು ಮನೆ ಕಟ್ಟಿದ್ರು. ಈ ಈ ಈ ಪ್ಲೇಸು ಸಿರ್ಸಿಯಿಂದ 15 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ. ಇದ್ರ ಪಕ್ಕದಲ್ಲೇ ಒಂದು ತೂಗು ಸೇತುವೆನೇ ಇದೆ. ಇದೇ ನೀರು ಮುಂದೆ ಕರೆದೋಗುತ್ತಲ್ವ, ಅಲ್ಲಿ ತೂಗು ಸೇತುವೆ ಇದೆ. ಆ ಸೇತುವೆ ಮೇಲೆ ಬೈಕೆಲ್ಲ ಓಡಾಡುತ್ತೆ. ಅದರಲ್ಲೂ ಹೋದ್ವಿ ನಾವು. ನೋಡಿ
ಇಲ್ಲಿ ನೀರು ಎಷ್ಟು ಚೆನ್ನಾಗಿದೆ, ಇದರಲ್ಲೆಲ್ಲ ಓಡಾಡಿ ಬಂದಿದ್ದೀವಿ ನಾವೆಲ್ಲ. ಇಲ್ಲಿ ನಮ್ಮ ಯಜಮಾನ್ರು ಮನೆ ಕಟ್ಟಿದ್ದಾರೆ ನೋಡಿ, ಇಲ್ಲಿ ಕಟ್ಟಿದ್ದಾರಲ್ವ, ಈ ಥರ ಅರ್ಕೆ ಮಾಡ್ಕೊಂಡವರು ಈ ಥರ ಕಟ್ತಾರಂತೆ. ಇಲ್ಲಿಂದ ಬಂದು ಪಕ್ಕದಲ್ಲಿ ಬ್ರಿಡ್ಜ್ ಇತ್ತಲ್ವ, ಆ ಬ್ರಿಡ್ಜ್ ನೋಡೋಕೆ ಅಂತೇಳಿ ಹೋದ್ವಿ ನಾವು. ಅಲ್ಲಿ ಕತ್ಲಾಗಿದ್ದರಿಂದ ಅಷ್ಟೇನು ಕಾಣಿಸ್ತಾ ಇಲ್ಲ ಸರಿಯಾಗಿ, ಆದ್ರೂ ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋದ್ವಿ ನೋಡಿ. ಇಲ್ಲೇ ಪಕ್ಕದಲ್ಲೇ ಒಂದು ಸ್ವಲ್ಪ ಒಂದು 100 ಅಡಿ ಇರ್ಬೋದು. ಹಂಗೆ ನೋಡಿ ಈ ಥರ ಇದೆ ತೂಗು ಸೇತುವೆ. ಇದ್ರ ಮೇಲೆ ಈ ಬ್ರಿಡ್ಜ್ ದಾಟಿ ಹೋದರೆ ಇನ್ನೊಂದು ಊರಿದೆ ಅಂತೆ. ಈ ಬ್ರಿಡ್ಜ್ ಮೇಲೆ ಬೈಕೆಲ್ಲ ಓಡಾಡುತ್ತೆ. ನಾವು ಹೋದಾಗ ಒಂದು ಬೈಕ್ ಬಂತು, ಆಲ್ರೆಡಿ ಬರ್ತಾ ಇತ್ತು ನೋಡಿ. ಇಲ್ಲಿಂದ ಇದ್ರ ಮೇಲ್ಗಡೆನೇ ಲಿಂಗ ಇರೋದೆಲ್ಲನೂ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ. ನೋಡ್ತಾನೆ ಇರ್ಬೇಕು ಅನಿಸುತ್ತೆ. ಆಲ್ರೆಡಿ ಕತ್ಲಾಯಿತು, ನಮ್ಗೆ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ಕತ್ಲಾಗ್ತಾ ಇತ್ತು. ಹಾಗಾಗಿ ಆದಷ್ಟು ಬೇಗ ವಾಪಸ್ ಬರೋಕತ್ತಿದ್ವಿ. ಅಷ್ಟರಲ್ಲಿ ಒಂದು ಬೈಕ್ ಬರ್ತದ್ರಲ್ಲಿ ತೂಗು ಸೇತುವೆ ಮೇಲೆ, ಆದ್ದರಿಂದ ಬೇಗ ಹೊರಗಡೆ ಬಂದುಬಿಟ್ವಿ ನಾವು ಅಲ್ಲಿಂದ. ಇನ್ನು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಎಂಜಾಯ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಈಗ ನೋಡಿ ಇವಾಗ ಬರ್ತಾಯಿದೆ ನೋಡಿ, ಬೈಕಲ್ಲಿ ಲೈಟ್ ಬೀಳ್ತಾ ಇದೆ ಅಲ್ವಾ, ಹಾಗಾಗಿ ಬೈಕ್ ಬರೋ ಟೈಮಿಗೆ ನಾವು ಹೊರಗಡೆ ಬಂದ್ವಿ. ಇದು ಪಕ್ಕದಲ್ಲಿ ಮಾವಿನ ಗಿಡ ಇತ್ತು ಸೇತುವೆ ಪಕ್ಕದಲ್ಲೇ, ಆದರೂ ಅದರಲ್ಲೇನು ಕಾಯಿ ಇರಲಿಲ್ಲ.